ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೆನ್ನು ತೋರಿಸಿ ಓಡಿ ಹೋಗೋ ಜಾಯಮಾನದವರಲ್ಲ. ಯಾವ ಪಾಳೆಗಾರರು ಬಂದರೂ ನಾವು ಕುಸ್ತಿ ಮಾಡಲು ರೆಡಿ ಇದ್ದೀವಿ ಅಂತ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ. ತೊಡೆ ತಟ್ಟಲು ನಾವು ರೆಡಿ ಇದ್ದೀವಿ. ವೈದ್ಯಕೀಯ ರಂಗವೇ ಬೇರೆ, ರಾಜಕೀಯ ರಂಗವೇ ಬೇರೆ. ರಾಜಕೀಯದಲ್ಲಿ ಹೇಗೆ ಬೇಕಾದರೂ ತುಂಬ ಕಷ್ಟ ಆಗುತ್ತೆ. ಎಂಥೆಂಥವರ ಪಲ್ಟಿ ಹೊಡೆದಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಬಲಿಪಶು ಮಾಡೋದಾದ್ರೆ ಚುನಾವಣೆಗೆ ನಿಲ್ಲಿಸಲಿ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಮಾಗಡಿ ಕ್ಷೇತ್ರ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಹೇಳಿ ಮಾಧ್ಯಮದವರು ಅವಾಗ ಕೇಳಿದ್ರು. ಯಾರು ಬಂದ್ರು ನಾವು ನಿಂತ್ಕೊಳ್ಳೇಬೇಕು ಅಂತ ಹೇಳಿದ್ದು. ನಾವು ಬೆನ್ನು ತೋರಿಸಿ ಓಡಾಗೋ ಜಯಮಾನದವ್ರು ಅಲ್ಲ. ನಾವು ಬೆನ್ನು ತೋರಿಸಿ ಯುದ್ಧರಂಗದಿಂದ ಬೆನ್ನು ತೋರಿಸಿ ಓಡಾಗೋ ಜಯಮಾನದವ್ರು ಅಲ್ಲ. ನಾವು ಯಾರು ಪಾಳ್ಳಿಗಾರರು ಬಂದ್ರು ಕುಸ್ತಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ತೊಡೆ ತಟ್ಟಕ್ಕೆ ನಾವು ರೆಡಿ ಇದ್ದೀವಿ. ಡಾಕ್ಟರ್ ಮಂಜಣ್ಣವ್ರಿಗೆ ಪಾಪ ಆ ರಂಗದಲ್ಲಿ ಗೌರವ ಇದೆ. ರಾಜಕೀಯ ರಂಗನೇ ಬೇರೆ, ಆ ರಂಗನೇ ಬೇರೆ, ವೈದ್ಯಕೀಯ ರಂಗನೇ ಬೇರೆ. ರಾಜಕೀಯದಲ್ಲಿ ಎಣಕ್ಬೇಕಾದ್ರೆ ಸುಲಭ ಏನಲ್ಲ. ಎಂತೆಂಥವ್ರು ಎಲ್ಲ ತಿಪ್ಪಲಾಗ ಹೊಡೆದ್ಬಿಟ್ಟವ್ರೆ. ಪಾಪ ಮಂಜಣ್ಣವ್ರನ್ನ ಇವ್ರು ಬಲಿಪಶು ಮಾಡೋದಾದ್ರೆ ನಮ್ದೇನು ತಗೋಲ್ಲ, ಬಂದು ನಿಲ್ಲಿಸ್ಲಿ. ನಾವು ತಯಾರಿದ್ದೀವಿ. ನಾವು ಈಗಾಗಲೇ ಚುನಾವಣೆ ಮಾಡ್ತಾ ಇದ್ದೇವೆ. ಡಿ ಕೆ ಸುರೇಶ್ ಅವರು ಚುನಾವಣೆ ಮಾಡ್ತಾವ್ರೆ, ಮುಗಿಸಿದೀವಿ. ನಾವು ಈಗ 2ನೇ ರೌಂಡ್ ಶುರು ಮಾಡ್ತೀವಿ. ಗೆಲ್ತೀವಿ. ಯಾಕೆ ಕುಮಾರಸ್ವಾಮಿ ಅವ್ರು ಯಾಕೆ ಬರ್ಬಾರ್ದು? ಮಂಜಣ್ಣವ್ರು ಯಾಕೆ ಬರ್ಬೇಕು? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಕುಮಾರಸ್ವಾಮಿ ಅವ್ರು ಯಾಕೆ ನಿಂತ್ಕೋಬಾರ್ದು? ಪಾಪ ಬೇರೆಯವ್ರನ್ನ ಕಂಡವ್ರ ಮಕ್ಕಳನ್ನ ಬಾವಿ ಹಾಳ ಮಾಡೋ ಕೆಲಸನ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.